ನೋಡಿ, ಈ ಸೊಪ್ಪನ್ನು ವಿಶೇಷವಾಗಿ ನೋಡ್ತಾ ಇದ್ದೇವೆ. ಇದು ಪುಂಡೆ ಸೊಪ್ಪು ಅಂತ. ಅಂದರೆ ನಮಗೂ ವಿಶೇಷನೇ, ನಾವು ಎಲ್ಲೂ ಅಷ್ಟು ಕಂಡಿಲ್ಲಲ್ಲ. ಇದೆಲ್ಲ ಸ್ವಲ್ಪ ಗ್ರಾಮೀಣ ಪ್ರದೇಶದಲ್ಲಿ ಸಿಗುವಂಥದ್ದು. ಅಂದರೆ ಇದು ಆಂಧ್ರ ಪ್ರದೇಶ್, ಬೆಳಗಾವಿ, ಗದಗ ಆ ಕಡೆ ಸೈಡಲ್ಲಿ ಜಾಸ್ತಿ ಸಿಗ್ತದೆ. ಇದ್ರ ಹೆಸರು ಪುಂಡೆ ಸೊಪ್ಪು ಅಂತ. ಮೈಸೂರು ಕಡೆನೂ ಜಾಸ್ತಿ ಸಿಗ್ತದೆ ಇದು. ಇದನ್ನು ಬೆಂಗಳೂರಲ್ಲಿ ಗೊಂಗೂರ ಸೊಪ್ಪು ಅಂತ ಕರೀತಾರೆ. ಇದು ತುಂಬ ಒಳ್ಳೆ ಆರೋಗ್ಯಕರವಾದ ಸೊಪ್ಪು. ದೇವರು ನೋಡಿ ಒಳ್ಳೊಳ್ಳೆಯದು ಮನುಷ್ಯನಿಗೆ ಬೇಕಾಗುವಂಥದ್ದನ್ನೆಲ್ಲ ಈ ಭೂಮಿಯಲ್ಲಿ ಸೃಷ್ಟಿ ಮಾಡಿದ್ದಾನೆ. ಆದರೆ ಕೆಲವೊಂದು ನಮಗೆ ಗೊತ್ತು, ಕೆಲವೊಂದು ಗೊತ್ತಿಲ್ಲ. ಇದು ನಾರಿನ ಅಂಶ ಇದೆ ಈ ಸೊಪ್ಪಲ್ಲಿ. ಕೊಬ್ಬು, ಕಬ್ಬಿಣ, ಸತ್ವಗಳನ್ನು ಹೊಂದಿದೆ ಇದು ಹೊಟ್ಟೆ ಉರಿ ಮತ್ತು ಜೀರ್ಣ ಆಗದೇ ಇರುವಂಥದ್ದು, ಮೂಲವ್ಯಾಧಿ ಇದೆಲ್ಲವನ್ನು ಗುಣಪಡಿಸ್ತದೆ. ಮತ್ತು ಈ ಪಿತ್ತದಿಂದ ವಾಕರಿಕೆ ಬರುವಂತೆ ಆಗುತ್ತದಲ್ಲ, ಅದನ್ನು ನಿವಾರಣೆ ಮಾಡುತ್ತದೆ. ಈ ಸೊಪ್ಪಿನಿಂದ ಕಷಾಯ ಮಾಡ್ತಾರೆ, ಪಲ್ಯ ಮಾಡ್ತಾರೆ, ಪಪ್ಪು ಮಾಡ್ತಾರೆ, ಬೇಕಾದ ರೀತಿಯಲ್ಲಿ ಅವರವ್ರಿಗೆ ಇಷ್ಟ ಬಂದ ಹಾಗೆ ಮಾಡ್ತಾರೆ. ಇದು ತುಂಬ ಒಳ್ಳೆಯದು. ಕೆಮ್ಮು ಜಾಸ್ತಿ ಇದ್ದರೆ ಕೆಮ್ಮು ಕಡಿಮೆ ಆಗ್ತದೆ. ಇದನ್ನು ಇವತ್ತು ನಾನು ಮಾಡೋಣ ಅಂತ ಹುಡುಕಿ ಬಂದಿದ್ದೀನಿ. ಸಿಕ್ಕಲ್ಲ, ಇದೆಲ್ಲ ಸಿಟಿಗಳಲ್ಲೆಲ್ಲ ಸಿಗಲ್ಲ ನಮಗೆ. ಆದರೆ ಇದು ನನಗೆ ಸಿಕ್ಕಿದೆ, ಅದೇ ನನಗೆ ಖುಷಿ ಮಾಡಬೇಕು ಅಂತ. ಇವತ್ತು ಪುಂಡೆ ಸೊಪ್ಪಿನ ಪಪ್ಪು ಮಾಡೋಣ ಅಂತ ರೆಡಿಯಾಗಿದ್ದೀನಿ. ಪುಂಡೆ ಸೊಪ್ಪು ಕಿತ್ಕೊಬಂದಿದ್ದೀನಿ. ಈಗೆಲ್ಲ ಕ್ಲೀನ್ ಮಾಡ್ತಾ ಇದ್ದೀನಿ. ತೆಗೆದು ಪ್ರತಿಯೊಂದು ಸೊಪ್ಪಿನ ಎಲೆಯಲ್ಲಿ ಗಲೀಜಿದೆಯಾ, ಏನಾದರೂ ಹುಳ ಇದೆಯಾ ಎಲ್ಲ ನೋಡಿ ಕ್ಲೀನ್ ಮಾಡಿ ಸೊಪ್ಪನ್ನ ಹೆಚ್ಚಬೇಕು. ಕುಕ್ಕರಲ್ಲಿ ಬೇಳೆ ಇಟ್ಟಿದ್ದೀನಿ. ಇದು ಯಾವ ಬೇಳೆ? ಅವರೇ ಬೇಳೆ ಜೊತೆಗೆ ಒಂದು 2 ಸ್ಪೂನಷ್ಟು ತೊಗರಿಬೇಳೆ ಮಿಕ್ಸ್ ಮಾಡ್ತೀನಿ. ಎರಡನ್ನು ಮಿಕ್ಸ್ ಮಾಡ್ತೀನಿ. ಈಗ ಇದನ್ನು ಸ್ವಲ್ಪ ಹೊತ್ತು ನೆನೆ ಹಾಕಿಡೋಣ. ತೊಳೆದು ಬಿಟ್ಟು ಚೆನ್ನಾಗಿ ಇದನ್ನು ತೊಳಿಬೇಕು ಚೆನ್ನಾಗಿ. ತೊಳೆದು ನೆನೆಯಕ್ಕಿಡಬೇಕು. ಈಗ ಅವರೆಬೇಳೆ, ತೊಗರಿಬೇಳೆ ಎರಡನ್ನೂ ಹಾಕಿ ಪುಂಡೆ ಸೊಪ್ಪಿನ ಪಪ್ಪು ಮಾಡೋಣ ಅಂತ. ಅವರೇ ಬೇಳೆ ನೆಂದಿದೆ. ಈಗ ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ. ಅದಕ್ಕೆ 1-2 ಇಂಚು ಬೆಳ್ಳುಳ್ಳಿ. ಈಗ 4 ಟೊಮೆಟೊ ಹೆಚ್ಚಿದ್ದೀನಿ, ಹಾಕ್ತಾಯಿದ್ದೀನಿ. 1 ಈರುಳ್ಳಿನ ದಪ್ಪಗೆ ಹೆಚ್ಚಿ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಇವಾಗ ಪುಂಡೆ ಸೊಪ್ಪನ್ನ ಏನು ಮಾಡಬೇಕು, ಬೇಯಕ್ಕೆ ಹಾಕ್ಬೇಕು. ಇವಾಗ ಇದು ನೋಡಿ, ತೊಳೆದು ಎಲೆ ಎಲ್ಲ ಕ್ಲೀನಾಗಿ ತೊಳೆದು ನೋಡಿ ಎಲ್ಲ ಇಟ್ಕೊಂಡಿದ್ದೀನಿ. ನೋಡಿ ಎಷ್ಟು. ಇದನ್ನೇನು ಹೆಚ್ಚೋದೇನು ಬೇಡ, ತುಂಡು ಮಾಡೋದೇನು ಬೇಡ. ಇದು ಬೆಂದಾಗ ಹೆಂಗೋ ಮಂತಲ್ಲಿ ಮಸಿತೀವಲ್ಲ, ಸರಿಯಾಗುತ್ತೆ. ಇದನ್ನು ಹಾಗೆ ಹಾಕ್ಕೊಳ್ತಾ ಇದ್ದೀನಿ. ಇದು ಸ್ವಲ್ಪ ಹುಳಿ ಇರುತ್ತೆ ಸೊಪ್ಪು. ಸುಮಾರು ಸೊಪ್ಪು ಚೆನ್ನಾಗಿ ಸಿಕ್ತು, ಒಳ್ಳೆ ಸೊಪ್ಪು ಸಿಕ್ತು, ಅದರಿಂದ ತೊಗೊಂಡಿದ್ದೀನಿ. ಇಷ್ಟು ಸೊಪ್ಪು ಹಾಕ್ತಾಯಿದ್ದೀನಿ. ಈಗ ಸೊಪ್ಪು ಹಾಕಿದ್ಮೇಲೆ ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ. ಇವಾಗ ಸ್ವಲ್ಪ 1 ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡ್ರೆ, ಎಣ್ಣೆ ಹಾಕ್ಕೊಂಡ್ರೆ ಚೆನ್ನಾಗಿ ಬೇಯುತ್ತೆ ಬೇಳೆ ಅಂತ. ಸ್ವಲ್ಪ ಹಸಿಮೆಣಸಿನ್ಕಾಯಿ ಹಾಕಿ ಹುರ್ಕೊಳ್ಳೋಣ ಸ್ವಲ್ಪ. ಈಗ ಈ ಹುರಿದಿದ್ದೀವಲ್ಲ ಈ ಮೆಣಸಿನ್ಕಾಯಿನ ನೋಡಿ, ಹಿಂಗೆ ಚೆನ್ನಾಗಿ ಹುರಿದಿದ್ದಂಥ ಮೆಣಸಿನ್ಕಾಯಿನ ಪುಂಡೆ ಸೊಪ್ಪಿನ ಪಪ್ಪು ನೋಡಿ, ಇದಕ್ಕೆ ಹುರಿದಿದ್ದಂಥ ಹಸಿಮೆಣಸಿನ್ಕಾಯಿ ಹಾಕಿದ್ದೀನಿ. ಹುರಿದಿರುವಂಥ ಹಸಿಮೆಣಸಿನ್ಕಾಯಿ ಹಾಕಿ ಅದಕ್ಕೆ ಅರಿಶಿನ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ.
ಹಸಿಮೆಣಸಿನ್ಕಾಯಿ ಹಾಕಿದ್ದೀನಿ, ಅರಿಶಿನ ಹಾಕಿದ್ದೀನಿ. ಸ್ವಲ್ಪ ಇದನ್ನು ಎಲ್ಲ ಈ ಥರ ಮಿಕ್ಸ್ ಮಾಡೋಣ. ಈಗ ಮಿಕ್ಸ್ ಮಾಡಿಬಿಟ್ಟು ಈ ಥರ ಮಿಕ್ಸ್ ಮಾಡಿ ಲಾಕ್ ಮಾಡುವ. ಲಾಕ್ ಮಾಡೋಣ. ನೋಡಿ ಕುಕ್ಕರ್ ತಣ್ಣಗಾಗಿದೆ. ಈಗ ನೋಡಿ ಎಲ್ಲ ಚೆನ್ನಾಗಿ ಬೆಂದಿದೆ. ಪುಂಡೆ ಸೊಪ್ಪು, ಹಸಿಮೆಣಸಿನ್ಕಾಯಿ, ಟೊಮೆಟೊ, ನೀರು ಜಾಸ್ತಿ ಇಲ್ಲ, ಬೆಂದಿದ್ದಾಗಿದೆ. ಚೆನ್ನಾಗಿ ಬೆಂದಿದೆ ಬೇಳೆ, ಸೊಪ್ಪು, ಬೇಳೆ. ಮಸಿಬೇಕು ಹಿಂಗೆ ಮಂತಲ್ಲಿ. ಅದರೊಳಗಿರೋ ನೀರನ್ನ ಬಸ್ಬಿಟ್ಟು ಮಸ್ತಿ ಆಮೇಲೆ ಆ ನೀರು ಹಾಕ್ಕೋಬೇಕು ಇದಕ್ಕೆ. ಇದು ತುಂಬ ತೆಳ್ಳಗೆ ಸಾರಂಗೆ ಮಾಡಬಾರ್ದು. ನೋಡಿ ಎಲ್ಲ ಇಷ್ಟು ಚೆನ್ನಾಗಿ ಮಸ್ತು ಆದಮೇಲೆ ಈ ನೀರು ತೊಗೊಂಡಿದ್ವಲ್ಲ, ಈ ನೀರನ್ನ ಇದಕ್ಕೆ ಹಾಕಬೇಕು. ಜಾಸ್ತಿ ನೀರಂಗೆ ಮಾಡಬಾರ್ದು. ಇದು ಬೇಳೆ, ಪುಂಡೆ ಸೊಪ್ಪು, ಪಪ್ಪು ಒಗ್ಗರಣೆಗೆ ರೆಡಿ ಮಾಡಿದ್ದೀನಿ. ನಾವು ಇದಕ್ಕೆ ಅದರಿಂದ ಸಾಸಿವೆ ಮಾತ್ರ ಹಾಕ್ಕೊಂಡೆ, ಬೆಳ್ಳುಳ್ಳಿ, ಈರುಳ್ಳಿ, ಈರುಳ್ಳಿ ಹಾಕಿದ್ದೀನಿ ಒಗ್ಗರಣೆಗೆ. ಈಗ 4 ಒಣ ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. ಸ್ವಲ್ಪ ಹಿಂಗೆ ಹಾಕಿದ್ದೀನಿ. ಹಿಂಗು, ಬೆಳ್ಳುಳ್ಳಿ, ಈರುಳ್ಳಿ, ಒಣ ಮೆಣಸಿನ್ಕಾಯಿ ಹಾಕಿ ಫ್ರೈ ಮಾಡ್ತಾಯಿದ್ದೀನಿ. ಒಗ್ಗರಣೆಗೆ ಸೇರಿಸ್ತೀನಿ ನೋಡಿ. ನೋಡಿ ಹೋಗಿದೆ, ಘಮ ಘಮ ಅಂತ ಇದೆ. ಈ ಚಳಿಲಿ ಒಳ್ಳೆ ಬೇಳೆ ಪಪ್ಪು ರೆಡಿಯಾಗಿದೆ. ಪುಂಡೆ ಸೊಪ್ಪಿನ ಪಪ್ಪು ರೆಡಿಯಾಗಿದೆ. ಪುಂಡೆ ಸೊಪ್ಪಿನ ಪಪ್ಪು ಚಳಿಲಿ ಮಳೇಲಿ ಊಟ ಮಾಡೋಕ್ಕೆ ರೆಡಿಯಾಗಿದೆ. ತುಂಬ ಚೆನ್ನಾಗಿದೆ, ಟೇಸ್ಟಾಗಿದೆ. ಪುಂಡೆ ಸೊಪ್ಪಿನ ಪಪ್ಪು ಸೂಪರ್. ವಾವ್, ಪುಂಡೆ ಸೊಪ್ಪು ಪಪ್ಪು ಅನ್ಬೋದು, ಬೇಳೆ ಪಪ್ಪು ಅನ್ಬೋದು. ದೇವರೆಷ್ಟೊಳ್ಳೆ ಆರೋಗ್ಯವಾದ ಆಹಾರವನ್ನು ಕೊಟ್ಟಿದ್ದಾನೆ, ಆತನ ನಮ್ಮ ಸ್ತೋತ್ರ ಹೇಳಬೇಕು. ನೋಡಿ, ಪುಂಡೆ ಸೊಪ್ಪು ಪಪ್ಪು ಮುದ್ದೆ. ವಾವ್, ನೋಡಿ ಇಲ್ಲಿ ಮೊಟ್ಟೆ ಆಮ್ಲೆಟ್ ಇದೆ, ಮುದ್ದೆ ಇದೆ ಇಲ್ಲಿ. ಬಿಸಿ 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 ಮಳೆಗೆ ವಾವ್. ಪುಂಡೆ ಸೊಪ್ಪಿನ ಪಪ್ಪು, ಮೊಟ್ಟೆ, ಸ್ವಲ್ಪ ಗಣಕೆ ಸೊಪ್ಪಿನ ಟೇಸ್ಟ್ ಬರುತ್ತೆ ಸ್ವಲ್ಪ, ಮತ್ತು ಮೆಂತ್ಯ ಥರ ಸ್ವಲ್ಪ ಚೆನ್ನಾಗಿದೆ. ಆದರೂ ಅನ್ನಕ್ಕೂ ಪಪ್ಪು ಚೆನ್ನಾಗಿದೆ, ಅನ್ನಕ್ಕೂ
ಸೂಪರ್ ಆಗಿದೆ.